ಕಾಂಪ್ಲೆಕ್ಸ್ ನಂಬರ್ಸ್ ಕ್ಲಾಸ್ 5. in ಪ್ರೀವಿಯಸ್ ಕ್ಲಾಸಲ್ಲಿ ಪ್ರಾಬ್ಲಮ್ಸ್ ಪ್ರೂವ್ ದಟ್ ಪ್ರಾಬ್ಲಮ್ಸು ಅಥವಾ ಡೈರೆಕ್ಟಾಗಿ ರಿಯಲ್ ಪಾರ್ಟ್ ಇಮ್ಯಾಜಿನರಿ ಪಾರ್ಟ್ ಈಕ್ವೇಟ್ ಮಾಡ್ಕೊಂಡು ಮಾಡೋಂಥ ಪ್ರಾಬ್ಲಮ್ಸು ಈ ಥರದ್ದು ಮಾಡ್ಕೊಂಡಿದ್ವಿ ಅಷ್ಟೇ. ಈ ಕ್ಲಾಸಲ್ಲಿ ನೋಡಿ ಜಾಮಿಟ್ರಿಕಲ್ ರೆಪ್ರೆಸೆಂಟೇಷನ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಗೊತ್ತಾಗಬೇಕು. Geometrical representation of a complex number. ನಮಗೆ ಆಲ್ರೆಡಿ 10th ಅಲ್ಲಿ ಜಾಮಿಟ್ರಿ ಒಳಗೆ ಯಾವ ಥರ ಕಲ್ತಿರ್ತೀವಿ ಅಂದರೆ ಇದನ್ನ ಎಕ್ಸ್ ಆಕ್ಸಿಸ್ ಅಂತ ಹೇಳ್ತಿದ್ವಿ, ಇದನ್ನ ವೈ ಆಕ್ಸಿಸ್ ಅಂತ ಹೇಳ್ತಿದ್ವಿ. ಯಾವುದಾದ್ರು ಒಂದು ಪಾಯಿಂಟ್ನ ಬರ್ಕೊಂಡ್ವಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಆರ್ಡರ್ಡ್ ಪೇರ್ 2,3 ಅಂತ ಬರ್ದೆ ಅಂದರೆ ಇದಕ್ಕೆ ನಾವು ಎಕ್ಸ್ ಕೋಆರ್ಡಿನೇಟ್, ಇದಕ್ಕೆ ವೈ ಕೋಆರ್ಡಿನೇಟ್ ಅಂತ ಹೇಳ್ತಿದ್ವಿ, ಹೌದಾ? ಅಂದರೆ ಇಲ್ಲಿ ಎಕ್ಸ್ ಕೋಆರ್ಡಿನೇಟಲ್ಲಿ 2 ಇರ್ತಿತ್ತು, ವೈ ಕೋಆರ್ಡಿನೇಟಲ್ಲಿ 3 ಇರ್ತಿತ್ತು. ಈ ಪಾಯಿಂಟ್ನ 2,3 ಅಂತ ಬರೀತಿದ್ವಿ. ಇದಕ್ಕೆ ಕಾರ್ಟೀಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಹೇಳ್ತಿದ್ವಿ, ಹೌದಾ? ಅಥವಾ ರೆಕ್ಟ್ಯಾಂಗ್ಯುಲರ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತಲೇ ಹೇಳ್ಬೋದು, ಹೌದಾ? ನೋಡಿ ಇದೇ ಐಡಿಯಾನ ನಾವೀಗ ಕಾಂಪ್ಲೆಕ್ಸ್ ನಂಬರ್ಸಿಗೆ ತೊಗೊತೀವಿ. ನೋಡಿ, ಇಫ್ ಝಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಈಸ್ ಎನಿ ಕಾಂಪ್ಲೆಕ್ಸ್ ನಂಬರ್ ಅಂತ ತೊಗೊತಾ ಇದ್ದೀನಿ, ದೆನ್ ಇಟ್ ಕ್ಯಾನ್ ಬಿ ರೆಪ್ರೆಸೆಂಟ್ ಬೈ ಅ ಪಾಯಿಂಟ್ ಅಂತ ಹೇಳ್ತೀನಿ. ಆ ಪಾಯಿಂಟ್ನ ಎಕ್ಸ್ ವೈ ಅಂತ ತೊಗೊತೀವಿ. ಇಲ್ಲಿ ನೋಡಿ, ಝಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಈಸ್ ಎನಿ ಕಾಂಪ್ಲೆಕ್ಸ್ ನಂಬರ್, ದೆನ್ ಇಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಎ ಪಾಯಿಂಟ್ ಎಕ್ಸ್ ವೈ ಅಂತ ಹೇಳ್ತೀವಿ, ವೇರ್ ಎಕ್ಸ್ ಇಸ್ ದ ರಿಯಲ್ ಪಾರ್ಟ್ ಆಫ್ ಝಡ್ ಆ್ಯಂಡ್ ವೈ ಇಸ್ ದ ಇಮ್ಯಾಜಿನರಿ ಪಾರ್ಟ್ ಆಫ್ ಝಡ್ ಅಂತ ತೊಗೋಬೇಕು. ಅಂದರೆ ರಿಯಲ್ ಪಾರ್ಟು ಇಮ್ಯಾಜಿನರಿ ಪಾರ್ಟ್ ಬರೀಬೇಕು, ಇಲ್ಲಾಂದರೆ ಎಕ್ಸ್ ಕೋಆರ್ಡಿನೇಟು ವೈ ಕೋಆರ್ಡಿನೇಟ್ ಅಂತ ಹೇಳ್ತಿದ್ವಿ. ಹಾಗಾದರೆ ಕರಸ್ಪಾಂಡಿಂಗ್ ಈ ಥರ ನೋಡಿ, ಝಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಇತ್ತು ಅಂದರೆ ಇದು ಕರಸ್ಪಾಂಡಿಂಗ್ ಪಾಯಿಂಟ್ನ ಎಕ್ಸ್ ವೈ ಅಂತ ತೊಗೊತೀವಿ, ಆಯ್ತಲ್ಲ? ಸಿಮಿಲರ್ಲಿ ಇದಕ್ಕೆ ನಾವು ಆ್ಯಕ್ಚುಲಿ ಕೋಆರ್ಡಿನೇಟ್ ಸಿಸ್ಟಮಲ್ಲಿ ಏನಂತ ಹೇಳ್ತಿದ್ವಿ, ಆರಿಜಿನ್ ತಾನೆ, ಹೌದಾ? ಸರ್ ಆರಿಜಿನ್ 0,0 ಈಸ್ ರೆಪ್ರೆಸೆಂಟೆಡ್ ಬೈ ಎ ಕಾಂಪ್ಲೆಕ್ಸ್ ನಂಬರ್ 0 ಪ್ಲಸ್ ಐ ಇಂಟು 0 ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ಹಾಗೆ ನೋಡಿ, ಈಗ ನೆಕ್ಸ್ಟು ಇಲ್ಲಿ ಯಾವ ಥರ ತೊಗೊತೀವಿ ಅಂದರೆ ಕೋಆರ್ಡಿನೇಟ್ ಸಿಸ್ಟಮಲ್ಲಿ ಎಕ್ಸ್ ಆ್ಯಕ್ಸಿಸು ವೈ ಆ್ಯಕ್ಸಿಸ್ ತೊಗೊತಿದ್ವಿ. ಇಲ್ಲಿ ಕಾಂಪ್ಲೆಕ್ಸ್ ನಂಬರಲ್ಲಿ ಈ ಆ್ಯಕ್ಸಿಸಿಗೆ ಏನಂತ ಕರಿತೀನಿ ಅಂದರೆ ರಿಯಲ್ ಆ್ಯಕ್ಸಿಸ್ ಅಂತ ಹೇಳ್ತೀವಿ. ಈ ಆ್ಯಕ್ಸಿಸ್ಸಿಗೆ ಇಮ್ಯಾಜಿನರಿ ಆ್ಯಕ್ಸಿಸ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ನೋಡಿ, ಇಫ್ ಝಡ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಬಿ ಎನಿ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳಿದ್ವಿ ಅಂದರೆ ಇದು ಕರಸ್ಪಾಂಡಿಂಗ್ ಪಾಯಿಂಟ್ನ ಎಕ್ಸ್ ವೈ ಅಂತ ತೊಗೊತೀವಿ. ಇನ್ನು ಉಳಿದಿದ್ದೆಲ್ಲ ಸೇಮ್ ಐಡಿಯಾ. ಇಲ್ಲಿ ಝಡ್ ಇದೆ ಅಂದ್ಕೊಂಡೆ ಅಂದರೆ ಡ್ರಾ ಝಡ್ ಎಮ್ ಪರ್ಪೆಂಡಿಕ್ಯುಲರ್ ಟು ರಿಯಲ್ ಆ್ಯಕ್ಸಿಸ್ ಅಂತ ಹೇಳ್ತೀನಿ. ದೆನ್ ಝಡ್ ಎಮ್ ಇಸ್ ಈಕ್ವಲ್ ಟು ವೈ ಆಗುತ್ತೆ, ಓ ಎಮ್ ಇಸ್ ಈಕ್ವಲ್ ಟು ಎಕ್ಸ್ ಬರುತ್ತೆ, ಹೌದಾ? ಎಲ್ಲ ಐಡಿಯಾನೂ ಸೇಮ್ ಆಯ್ತಲ್ಲ. ಇಲ್ಲಿ ಅಂದರೆ ಜಸ್ಟ್ ಇಲ್ಲಿ ಏನೇನು ಚೇಂಜ್ ಆಗುತ್ತೆ ಅಂದರೆ ಎಕ್ಸ್ ಆ್ಯಕ್ಸಿಸ್ ಬದಲು ರಿಯಲ್ ಆ್ಯಕ್ಸಿಸ್ ಅಂತ ಬರುತ್ತೆ, ವೈ ಆ್ಯಕ್ಸಿಸ್ ಬದಲು ಇಮ್ಯಾಜಿನರಿ ಆ್ಯಕ್ಸಿಸ್ ಅಂತ ಬರುತ್ತೆ. ಪಾಯಿಂಟ್ನ ಯಾವ ಥರ ರೆಪ್ರೆಸೆಂಟ್ ಮಾಡ್ಬೇಕು ನಾವು, ರಿಯಲ್ ಪಾರ್ಟ್ ಆಫ್ ಝೆಡ್ ಇಮ್ಯಾಜಿನರಿ ಪಾರ್ಟ್ ಆಫ್ ಝೆಡ್ ಅಂತ ಬರ್ಕೊತೀವಿ ಅಷ್ಟೇ, ಆಯ್ತಲ್ಲ? ಅದೇ ಥರ ಆರಿಜಿನ್ನ ಹೇಗೆ ಬರಿಬೋದು ನಾವು, 0 ಪ್ಲಸ್ ಐ 0 ಅಂತ ಬರಿತೀವಿ, ಹೌದಾ? ನೋಡಿ, ಈ ಸಿಸ್ಟಮಿಗೆ ನಾವು ಏನಂತ ಕರಿತೀವಿ ಅಂದರೆ ಆರ್ಗನ್ಡ್ ಸಿಸ್ಟಮ್ ಅಂತ ಹೇಳ್ಬೋದು, ಅಥವಾ ಕಾಂಪ್ಲೆಕ್ಸ್ ನಂಬರ್ ಸಿಸ್ಟಮ್ ಅಂತಲೇ ಹೇಳ್ಬೋದು, ಆಯ್ತಲ್ಲ? ಅಂದರೆ ಈಗ ಆರ್ಗನ್ಡ್ ಪ್ಲೇನ್ ಅಥವಾ ಕಾಂಪ್ಲೆಕ್ಸ್ ನಂಬರ್ ಪ್ಲೇನ್ ಅಂತ ಹೇಳಿದ್ರೆ ಎ ಪ್ಲೇನ್ ಇನ್ ವಿಚ್ ಕಾಂಪ್ಲೆಕ್ಸ್ ನಂಬರ್ ಈಸ್ ರೆಪ್ರೆಸೆಂಟೆಡ್ ಈಸ್ ಕಾಲ್ಡ್ ಆರ್ಗನ್ಡ್ ಪ್ಲೇನ್ ಆರ್ ಕಾಂಪ್ಲೆಕ್ಸ್ ಪ್ಲೇನ್ ಅಂತ ಹೇಳ್ತೀವಿ. ಗೊತ್ತಿರ್ಬೇಕು ನಮಗೆ ಆರ್ಗನ್ಡ್ ಪ್ಲೇನ್ ಅಂದರೆ ಏನು. ಒಂದು ಪ್ಲೇನಲ್ಲಿ ಕಾಂಪ್ಲೆಕ್ಸ್ ನಂಬರನ್ನು ನಾನು ರೆಪ್ರೆಸೆಂಟ್ ಮಾಡ್ತೀನಲ್ಲ, ಆ ಪ್ಲೇನಿಗೆ ಏನಂತ ಹೇಳ್ತೀವಿ, ಆರ್ಗನ್ಡ್ ಪ್ಲೇನ್. ಇದಕ್ಕೆ ಏನಂತ ಹೇಳಿದ್ವಿ ನಾವು,
ಕಾರ್ಟಿಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಹೇಳಿದ್ವಿ. ಅದೇ ಥರ ಇದಕ್ಕೆ ನಾವೇನಂತ ಹೆಸರು ಕೊಡ್ತಾ ಇದ್ದೀವಿ, ಆರ್ಗಂಡ್ ಪ್ಲೇನ್ ಅಂತ ಹೇಳ್ತೀವಿ ಅಷ್ಟೇ. ಆಯ್ತಲ್ಲ, ಇಲ್ಲಿ ಅದಕ್ಕೆ ಏನೇನು ಗೊತ್ತಿರಬೇಕು ನಮಗೆ ಹಾಗಾದರೆ, ಫಸ್ಟ್ ಜಾಮೆಟ್ರಿಕಲ್ ರೆಪ್ರೆಸೆಂಟೇಷನ್ ಆಫ್ ಎ ಕಾಂಪ್ಲೆಕ್ಸ್ ನಂಬರಲ್ಲಿ ಇಫ್ z ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಈಸ್ ಎನಿ ಪಾಯಿಂಟ್ ಅಂತ ಹೇಳ್ತೀವಿ. z is equal to x plus i1 is any complex number, then it can be represented by a point x comma y ಅಂತ ಹೇಳ್ತೀವಿ, ಹೌದಾ. and origin 0 comma 0 is represented by the complex number 0 plus I into 0 ಅಂತ ಹೇಳಿದ್ವಿ, ಹೌದಾ. ಇದು ರಿಯಲ್ ಆಕ್ಸಿಸ್ನ ಯಾವ ಥರ ಡಿಫೈನ್ ಮಾಡ್ತೀವಿ ಅಂದರೆ, ಹೌದಾ ನೋಡಿ, ಈಗ ರಿಯಲ್ ಆಕ್ಸಿಸ್ ಮೇಲೆ ಯಾವುದೇ ಪಾಯಿಂಟ್ ಬಂದ್ರೂ ಇಲ್ಲಿ ಯಾವ ಥರ ಬರೀತೀವಿ ನಾವು, ಎಕ್ಸ್ ಆಕ್ಸಿಸ್ ಮೇಲೆ ಯಾವುದೇ ಪಾಯಿಂಟ್ ಬಂದರೂ ಎಕ್ಸ್ ಕಾಮ 0 ಅಂತ ಬರೀತಿದ್ವಿ. ಹಾಗಾದ್ರೆ ಇಲ್ಲೂ ಈಗ ಎಕ್ಸ್ ಕಾಮ 0 ಅಂತ ಬರೀತೀವಿ ಅಂದರೆ ಇಮ್ಯಾಜಿನರಿ ಪಾರ್ಟ್ ಆಫ್ ಝೆಡ್ ಈಸ್ ಏನಾಗಿರುತ್ತೆ, 0 ಆಗಿರುತ್ತೆ. ಅಂದರೆ ಎನಿ ಪಾಯಿಂಟ್ ಆನ್ ದ ರಿಯಲ್ ಆಕ್ಸಿಸ್ ಈಸ್ ಆಫ್ ದ ಫಾರ್ಮ್ ಎಕ್ಸ್ ಕಾಮ 0, ದಟ್ ಈಸ್ ಇಮ್ಯಾಜಿನರಿ ಪಾರ್ಟ್ ಆಫ್ ಝೆಡ್ ಇಸ್ ಈಕ್ವಲ್ ಟು 0, or any point on the real axis is purely real ಅಂತಲೂ ಹೇಳ್ಬೋದು. ಒಂದು ಪ್ಯೂರ್ಲಿ ರಿಯಲ್ ಇತ್ತು ಅಂದರೆ ಅದಕ್ಕೆ ಏನಂತ ಹೇಳಿದ್ವಿ, ಇಮ್ಯಾಜಿನರಿ ಪಾರ್ಟ್ ಈಸ್ 0 ಅಂತ ಹೇಳಿದ್ವಿ. ಸೇಮ್ ಟೈಪ್ ಇಮ್ಯಾಜಿನರಿ ಆಕ್ಸಿಸ್ ಡಿಫೈನ್ ಮಾಡ್ಬೋದಲ್ಲ, ಎನಿ ಪಾಯಿಂಟ್ ಆನ್ ಇಮ್ಯಾಜಿನರಿ ಆಕ್ಸಿಸ್ ಈಸ್ ಆಫ್ ದ ಫಾರ್ಮ್ 0, y, ಹೌದಾ, ದಟ್ ಈಸ್ ರಿಯಲ್ ಪಾರ್ಟ್ ಆಫ್ z ಈಸ್ 0 ಆರ್ ಕಾಂಪ್ಲೆಕ್ಸ್ ನಂಬರ್ ಈಸ್ ಪ್ಯೂರ್ಲಿ ಇಮ್ಯಾಜಿನರಿ ಅಂತಲೇ ಹೇಳ್ಬೋದು, ಹೌದಾ. ಅಂದರೆ ರಿಯಲ್ ಪಾರ್ಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಇಸ್ 0 ಆರ್ ಕಾಂಪ್ಲೆಕ್ಸ್ ನಂಬರ್ z ಈಸ್ ಪ್ಯೂರ್ಲಿ ಇಮ್ಯಾಜಿನರಿ ಆಗಿರೋದು ಅಷ್ಟೇ, ಹೌದಾ. ಈಗ ನೋಡಿ, ಇಷ್ಟು ಐಡಿಯಾ ಗೊತ್ತಿರಬೇಕು. ಮತ್ತು ಈ ಪ್ಲೇನ್ನ ಏನಂತ ಕರೆದ್ವಿ ನಾವು, ಆರ್ಗಂಡ್ ಪ್ಲೇನ್ ಆರ್ ಕಾಂಪ್ಲೆಕ್ಸ್ ಪ್ಲೇನ್ ಅಂತ ಹೇಳ್ತೀವಿ ಅಷ್ಟೇ, ಆಯ್ತಲ್ಲ. ನೋಡಿ, ಇಷ್ಟು ನಿಮಗೆ ಪ್ರಿಂಟೆಡ್ ನೋಟ್ಸಲ್ಲಿ ಇದೆ, ಅಲ್ಲಿ ಅದಕ್ಕೆ ಐಡಿಯಾ ಗೊತ್ತಿರಬೇಕು. ನೆಕ್ಸ್ಟು ಮಾಡ್ಯುಲಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. ನೋಡಿ, ಈ ಕಾನ್ಸೆಪ್ಟ್ ಕರೆಕ್ಟ್ ಗೊತ್ತಾಗಬೇಕು. ಎಷ್ಟೊಂದು ಕಡೆ ಯೂಸ್ ಮಾಡ್ತೀವಿ. ಮಾಡ್ಯುಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್. ನೋಡ್ಕೊಳ್ಳಿ, ಫಸ್ಟು ಮಾಡ್ಯುಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ನ ಯಾವ ಥರ ಡಿಫೈನ್ ಮಾಡ್ತೀವಿ ಅಂದರೆ, ಇದಕ್ಕೂ ಏನೇನು ಐಡಿಯಾ ಗೊತ್ತಿರಬೇಕು ಅಂತ ಹೇಳಿದ್ರೆ, ನಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಕಲ್ತಿರ್ತೀವಿ, ಹೌದಾ, 10th ಸ್ಟ್ಯಾಂಡರ್ಡಲ್ಲಿ. ಈ ಪಾಯಿಂಟ್ ಏನಾದ್ರು 0, 0, ಈ ಪಾಯಿಂಟ್ ಎಕ್ಸ್ ಕಾಮ ವೈ ಅಂತ ಹೇಳಿದ್ವಿ ಅಂದರೆ ಡಿಸ್ಟೆನ್ಸ್ ಫಾರ್ಮುಲಾ ಏನು ಬೈತೀವಿ ನಾವು, ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಬೈತಿದ್ವಿ, ಹೌದಾ. ಅದೇ ನಮಗೇನೋ 2 ಪಾಯಿಂಟ್ ಇತ್ತು ಅಂದರೆ ಈ ಥರ, ಇದು x1 y1, ಇದನ್ನು x2 y2 ಇತ್ತು ಅಂದರೆ ಡಿಸ್ಟೆನ್ಸ್ ಏನು ಬೈತಿದ್ವಿ, ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಬರೀತಾ ಇದ್ವಿ, ಹೌದಾ. ನೋಡಿ, ಅದನ್ನೇ ಇಲ್ಲಿ ಬರ್ಕೊಂಡಿರೋದಷ್ಟೇ. x ಮೈನಸ್ 0 ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್, y ಮೈನಸ್ 0 ಹೋಲ್ ಸ್ಕ್ವೇರ್ ಅಂದರೆ ವೈ ಸ್ಕ್ವೇರ್, ಹೌದಾ. ಇದೆಲ್ಲ 10th ಐಡಿಯಾ ನಮಗೆ ಗೊತ್ತಿರಬೇಕಿದು. ಹಾಗಾದ್ರೆ ನೋಡಿ, ಈಗ ಮಾಡ್ಯುಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳಿದ್ರೆ, ಇಫ್ z is any complex number, then distance from origin to z is called modulus of complex number ಅಂತ ಹೇಳ್ತೀವಿ, ಹೌದಾ. And it is denoted by mod z ಅಂತ ಹೇಳ್ತೀವಿ. ನೋಡಿ ಇಲ್ಲಿ, if z is any complex number, then distance from origin to z is called modulus of complex number and it is denoted by mod z, ಹೌದಾ. ನೋಡಿ, ಅದರ ಮೀನಿಂಗ್ ಇಷ್ಟೇ. ಈ ಥರ ಒಂದು z ಇದೆ ಅಂದ್ಕೊಳ್ಳಿ, ಇದು ಆರಿಜಿನ್. ಈ ಆರಿಜಿನಿಂದ ಝೆಡ್ಡಿಗಿರೋ ಈ ಡಿಸ್ಟೆನ್ಸ್ ನಾವೇನಂತ ಹೇಳ್ತೀವಿ, ಮಾಡ್ಯುಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ. ನೋಡಿ, ಇಲ್ಲೊಂದು ಥಿಯರಮ್ ಗೊತ್ತಿರಬೇಕು. ಥಿಯರಮ್ ಏನಂತ ಹೇಳ್ತೀವಿ ಅಂದರೆ, ಇಫ್ z is equal to x plus iy is any complex number,
then modulus of z is equal to root of x square plus y square. ನೋಡಿ ಇದು ಇಂಪಾರ್ಟೆಂಟ್ ನಮಗೆ. ರೂಟ್ ಆಫ್ ಯಾವಾಗಲೂ ಏನು ಬರ್ಕೊತೀವಿ ಅಂದರೆ ರಿಯಲ್ ಪಾರ್ಟ್ ಸ್ಕ್ವಯರ್ ಪ್ಲಸ್ ಇಮ್ಯಾಜಿನರಿ ಪಾರ್ಟ್ ಸ್ಕ್ವಯರ್ ಅಂತ ಹೇಳ್ತೀವಿ. ಅಂದರೆ ಮಾಡ್ z is equal to ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ನೋಡಿ ಇಂಪಾರ್ಟೆಂಟ್ ನಮಗೆ ಈ ಐಡಿಯಾ ಗೊತ್ತಿರಬೇಕು. ನೋಡಿ ಇದನ್ನು ಯಾವ ಥರ ಪ್ರೂವ್ ಮಾಡ್ಕೋಬೋದು ಅಂತೇಳಿ ಪ್ರೂಫ್ ಈಸಿ ಇದೆ. ನೋಡಿ we know that z is equal to x plus iy can be represented by the point ಏನಂತ ಹೇಳ್ಬೋದು x, y. ಜಸ್ಟ್ ಜಾಮೆಟ್ರಿಕಲ್ ರೆಪ್ರೆಸೆಂಟೇಷನಲ್ಲಿ ಹೇಳಿದ್ವಿ, ಯಾವುದಾದ್ರು ಒಂದು ಕಾಂಪ್ಲೆಕ್ಸ್ ನಂಬರ್ನ ಪಾಯಿಂಟಲ್ಲಿ ಬರೀಬೇಕು ಅಂದರೆ ರಿಯಲ್ ಪಾರ್ಟ್ ಇಮ್ಯಾಜಿನರಿ ಪಾರ್ಟ್ ಬರ್ಕೊತೀವಿ. ಹೌದಾ? ಹಾಗಾಗಿ ಏನಾದ್ರು ಈ ಥರ ಇದೆ ಅಂದ್ಕೊಳ್ಳಿ, ಇದು ಆರ್ಗನ್ ಪ್ಲೇನ್ ತೊಗೊತೀನಿ, ಇದು ರಿಯಲ್ ಆ್ಯಕ್ಸಸ್ಸು, ಇದು ಇಮ್ಯಾಜಿನರಿ ಆ್ಯಕ್ಸಸ್ಸು, ಇಲ್ಲೆಲ್ಲ ಒಂದು ಪಾಯಿಂಟ್ ಇದೆ z ಅಂತೇಳಿ, ಇದನ್ನ x, y ಅಂತ ತೊಗೊತೀವಿ. ಹೌದಾ? ಈಗ ಇದು ಮಾಡ್ಲಸ್ ಏನಂತ ಪ್ರೂವ್ ಮಾಡ್ಬೇಕು ನಾನು, ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಪ್ರೂವ್ ಮಾಡಬೇಕು. ನಮಗೆ ಆಲ್ರೆಡಿ ಏನು ಗೊತ್ತಿರೋದು, ಆರಿಜಿನ್ ಈಸ್ ರೆಪ್ರೆಸೆಂಟೆಡ್ ಬೈ 0 ಪ್ಲಸ್ I0 ಅಥವಾ 0, ಅಂತ ಬರಿಬೋದು. ಹೌದಾ? ಜಸ್ಟ್ ಡೆಫಿನೇಷನ್ ಏನು ಹೇಳುತ್ತೆ, z ಈಸ್ ಎನಿ ಕಾಂಪ್ಲೆಕ್ಸ್ ನಂಬರ್ ಆಯ್ತು, ಡಿಸ್ಟೆನ್ಸ್ ಫ್ರಮ್ ಆರಿಜಿನ್ ಟು z ಇಸ್ ಕಾಲ್ಡ್ ಮಾಡ್ಯುಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳ್ತೀವಿ. ಅಂದರೆ ಆರಿಜಿನಿಂದ ಝಡ್ಡಿಗಿರೋ ಈ ಡಿಸ್ಟೆನ್ಸಿಗೆ ಏನಂತ ಹೇಳ್ತೀವಿ ನಾವು, ಮಾಡ್ಯುಲಸ್ ಆಫ್ z ಅಂತ ಹೇಳ್ತೀವಿ. ಹಾಗಾಗಿ ಡೈರೆಕ್ಟ್ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿದೆ ಅಂತ ಏನು ಬರ್ಬೋದು ನಾವು, ಮಾಡ್ಯುಲಸ್ ಆಫ್ z ಈಸ್ ಈಕ್ವಲ್ ಟು OZ ಬರೀಬೋದು. OZ ಅಂದರೆ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್, ಅಂದರೆ x ಮೈನಸ್ 0 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ 0 ಹೋಲ್ ಸ್ಕ್ವೇರ್. ದಟ್ ಇಂಪ್ಲೈಸ್ ಮಾಡ್ಯುಲಸ್ ಆಫ್ z ಈಸ್ ಈಕ್ವಲ್ ಟು ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಬರುತ್ತಷ್ಟೇ. ಹೌದಾ? ನೋಡಿ ಈಸಿ ಇದೆ ಪ್ರೂಫು. ಅದು ಇಂಪಾರ್ಟೆಂಟ್, ನಮಗೆ ಥಿಯರಮ್ ಕರೆಕ್ಟಾಗಿ ಗೊತ್ತಿರಬೇಕು. ಪ್ರೂಫ್ ಏನು ಎಕ್ಸಾಮಿಗೆ ಕೇಳಲ್ಲ, ಜಸ್ಟ್ ಐಡಿಯಾ ಗೊತ್ತಿರಲಿ ಅಷ್ಟೇ. ಮಾಡ್ಯುಲಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಅಂದರೆ ಇಟ್ ಈಸ್ ದ ಡಿಸ್ಟೆನ್ಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಫ್ರಮ್ ದ ಆರಿಜಿನ್. ಹೌದಾ? ಇಫ್ z is equal to x plus iy is any complex number, then modulus of z is always is equal to root of x square plus y square ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ನೋಡಿ ಇಷ್ಟು ಐಡಿಯಾ ಗೊತ್ತಿರಬೇಕು. ಇಷ್ಟು ನಿಮಗೆ ಪ್ರಿಂಟೆಡ್ ನೋಟ್ಸಲ್ಲಿ ಕೊಟ್ಟಿದ್ದಾರೆ. ಹೌದಾ? ಆಲ್ರೆಡಿ ನಾವು ಮೆಟೀರಿಯಲ್ ಅಪ್ಲೋಡ್ ಮಾಡಿದ್ದೀವಿ, ಜಸ್ಟು ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ವಿ ಅಂದರೆ ಅದರಲ್ಲಿ ಈಗ ಎಕ್ಸ್ಪ್ಲೈನ್ ಮಾಡಿದ್ವಲ್ಲ ಅಷ್ಟು ಪಾಯಿಂಟ್ಸ್ ಇದೆ. ಆಯ್ತಲ್ಲ? ನೆಕ್ಸ್ಟು ಪ್ರಾಪರ್ಟೀಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್. Properties of modulus of a complex number. Properties of modulus of a complex number. ನೋಡಿ ಇಲ್ಲೊಂದಿಷ್ಟು ಪ್ರಾಪರ್ಟೀಸ್ ಗೊತ್ತಿರಬೇಕು. ಇದನ್ನು ಎಷ್ಟೊಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಯೂಸ್ ಮಾಡ್ಕೊತೀವಿ. ಅದರಲ್ಲಿ ಎಲ್ಲದರದ್ದು ಪ್ರೂಫ್ ಹೇಳ್ತೇವೆ. ಪ್ರೂಫೇ ನಿಮಗೆ ಎಕ್ಸಾಮಿಗೆ ಕೇಳಲ್ಲ, ಜಸ್ಟ್ ನಮಗೆ ಪ್ರಾಪರ್ಟೀಸ್ ಗೊತ್ತಿತ್ತು ಅಂದರೆ ಅದನ್ನು ಪ್ರಾಬ್ಲಮ್ಸಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ನೋಡಿ ಫಸ್ಟ್ ಪ್ರಾಪರ್ಟಿ ಏನು ಹೇಳುತ್ತೆ ಅಂದರೆ, ಮಾಡ್ಯುಲಸ್ ಆಫ್ z ಈಸ್ ಆಲ್ವೇಸ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಇಟ್ಸ್ ಕಾಂಜುಗೇಟ್ ಅಂತ ಹೇಳ್ತೀವಿ. ಅಂದರೆ ಮಾಡ್ z ಇಸ್ ಈಕ್ವಲ್ ಟು ಮಾಡ್ z ಬಾರ್ ಅಂತ ಹೇಳ್ತೀವಿ. ಅಂದರೆ ಕಾಂಜುಗೇಟಿಂದು ಮತ್ತು z ಇಂದ ಎರಡದ್ದು ಮಾಡ್ಯುಲಸ್ ಏನಾಗಿರುತ್ತೆ, ಸೇಮ್. ಹಾಗೆ ನೋಡಿ ಈಗ ಪ್ರೂಫ್ ಯಾವ ಥರ ಮಾಡ್ಬೋದು ಅಂತೇಳಿ, ಇಫ್ z ಈಸ್ ಈಕ್ವಲ್ ಟು x ಪ್ಲಸ್ iy ತೊಗೊಂಡ್ವಿ ಅಂದರೆ ದೆನ್ z ಬಾರ್ ಈಸ್ ಈಕ್ವಲ್ ಟು x ಮೈನಸ್ iy. ಹೌದಾ? ನೋಡಿ ನಾವು ಮಾಡ್ಯುಲಸ್ ಆಫ್ z ಈಸ್ ಈಕ್ವಲ್ ಟು ರೂಟ್ ಆಫ್ ರಿಯಲ್ ಪಾರ್ಟ್ ಸ್ಕ್ವೇರ್ ಪ್ಲಸ್ ಇಮ್ಯಾಜಿನರಿ ಪಾರ್ಟ್ ಸ್ಕ್ವೇರ್ ಅಂದರೆ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ನಾವು ಮಾಡ್ಯುಲಸ್ ಆಫ್ z ಬಾರ್ ಈಸ್ ಈಕ್ವಲ್ ಟು ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ ಇಮ್ಯಾಜಿನರಿ ಪಾರ್ಟ್ ಮೈನಸ್ y ಹೋಲ್ ಸ್ಕ್ವೇರ್. ಮೈನಸ್ ಸ್ಕ್ವೇರ್ ಅಂದರೆ ಪ್ಲಸ್ ಆಗಿಬಿಡುತ್ತಲ್ಲ, ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಎರಡು ಸೇಮ್ ಬರ್ತಿದೆಯಲ್ಲ, ದೇರ್ಫೋರ್ ಮಾಡ್ಯುಲಸ್ ಆಫ್ z ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ z ಬಾರ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ನೋಡಿ ಇದು ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕು. ಆಯ್ತಲ್ಲ? ಸೆಕೆಂಡ್ ಪ್ರಾಪರ್ಟಿ ಆಫ್ ಮಾಡ್ಯುಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ನೋಡಿ, ಮಾಡ್ಯುಲಸ್ ಆಫ್ z ಸ್ಕ್ವೇರ್ ಇಸ್ ಈಕ್ವಲ್ ಟು z ಇಂಟು z ಬಾರ್ ಅಂತ ಹೇಳ್ತೀವಿ. ನೋಡಿ ಇದನ್ನು ಇಂಪಾರ್ಟೆಂಟ್ ಗೊತ್ತಿರಬೇಕು. ಮಾಡ್ಯುಲಸ್ ಆಫ್ z ಸ್ಕ್ವೇರ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು z ಇಂಟು z ಬಾರ್. ನೋಡಿ ಪ್ರೂಫ್ ಯಾವ ಥರ ಮಾಡ್ಬೋದು, ಪ್ರೂಫ್ ನೋಡಿ ಈಸಿ ಇದೆ. ಎರಡು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದಷ್ಟೇ. ಇಫ್ z ಇಸ್ ಈಕ್ವಲ್ ಟು x ಪ್ಲಸ್ iy, ದಟ್ ಇಂಪ್ಲೈಸ್
z bar is equal to x minus iy. ಹೌದಾ? ನಾವು ಮಾಡ್ಯುಲಸ್ ಆಫ್ z is equal to root of ಏನು ಗೊತ್ತಿರೋ ರಿಯಲ್ ಪಾರ್ಟ್ ಸ್ಕ್ವೇರ್ ಪ್ಲಸ್ ಇಮ್ಯಾಜಿನರಿ ಪಾರ್ಟ್ ಸ್ಕ್ವೇರ್ ಅಂದರೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ದಟ್ ಇಂಪ್ಲೈಸ್ ಮಾಡ್ಯುಲಸ್ ಆಫ್ z ಸ್ಕ್ವೇರ್ ಅಂದರೆ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡಬೇಕು. ರೂಟು ಸ್ಕ್ವೇರು ಕ್ಯಾನ್ಸಲ್ ಆಗಿಲ್ಲ, ಏನು ಬರುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಹೌದಾ? ನೆಕ್ಸ್ಟ್ ನೋಡಿ ನಾವು ಆರ್ ಎಚ್ ಎಸ್ ಝೆಡ್ ಇಂಟು ಝೆಡ್ ಬಾರ್. ಝೆಡ್ ಅಂದ್ರೆ ಎಕ್ಸ್ ಪ್ಲಸ್ ಐ ವೈ ಇಂಟು ಝೆಡ್ ಬಾರ್ ಎಕ್ಸ್ ಮೈನಸ್ ಐ ವೈ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮ್ಯಾಟಲ್ಲಿದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಬಿ ಅಂದರೆ ಐ ವೈ ಅಲ್ಲ, ಹಾಗಾದ್ರೆ ಇದೇನಾಗ್ಬೋದು ಎಕ್ಸ್ ಸ್ಕ್ವೇರ್ ಮೈನಸ್ ಐ ಸ್ಕ್ವೇರ್ ಅಂದರೆ ಮೈನಸ್ ಒನ್, ಮೈನಸ್ ಆಫ್ ಮೈನಸ್ ಏನಾಗ್ಬಿಡುತ್ತೆ ಪ್ಲಸ್ ವೈ ಸ್ಕ್ವೇರ್. ನೋಡಿ ಇದು ಸೇಮ್ ಇದೆ, ಇದು ಸೇಮ್ ಇದೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದೆ, ಇಲ್ಲೂ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದೆ. ದೆಫೋ ಇಲ್ಲಿ ಏನು ಬರೀಬೋದು ಮಾಡ್ಯುಲಸ್ ಆಫ್ ಝೆಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಝೆಡ್ ಇಂಟು ಝೆಡ್ ಬಾರ್. ಹೌದಾ? ನೋಡಿ ಇಂಪಾರ್ಟೆಂಟ್ ನಮಗೆ ಇದು ಗೊತ್ತಿರಬೇಕು. ಇದನ್ನು ನೆಕ್ಸ್ಟ್ ಎಷ್ಟೊಂದು ಪ್ರೂಫ್ಗಳಿಗೆ ಯೂಸ್ ಮಾಡ್ಕೊತೀವಿ ನಾವು. ಆಯ್ತಲ್ಲ ಇಲ್ಲಿ ಆದರೆ ಆಲ್ರೆಡಿ ಒಂದು ಏನೇನು ಗೊತ್ತಾಯಿತು, ಮಾಡ್ಯುಲಸ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಝೆಡ್ ಬಾರು. ಎರಡನೇದು ಮಾಡ್ಯುಲಸ್ ಆಫ್ ಝೆಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಝೆಡ್ ಇಂಟು ಝೆಡ್ ಬಾರ್. ಹೌದಾ? ನೋಡಿ ಇಂಪಾರ್ಟೆಂಟ್ ನಮಗೆ ಇದು ಗೊತ್ತಿರಬೇಕಿದು. ನೆಕ್ಸ್ಟ್ ಥರ್ಡ್ ಒನ್, ಇಫ್ z1 and z2 are any complex numbers, then modulus of z1 into z2 is equal to modulus of z1 into modulus of z2 ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ನೋಡಿ ಇದನ್ನು ಇಂಪಾರ್ಟೆಂಟ್ ಗೊತ್ತಿರಬೇಕು. ನೋಡಿ ಇದನ್ನು ಯಾವ ಥರ ಪ್ರೂವ್ ಮಾಡ್ಬೋದು ಅಂತೇಳಿ ಪ್ರೂಫ್ ನೋಡಿ. ಇದು ಪ್ರೂವ್ ಮಾಡಬೇಕು ಅಂದರೆ ಇದನ್ನು ಯೂಸ್ ಮಾಡ್ತೀವಿ. ನೋಡಿ ಪ್ರೂಫು ನೋಡಿ, ವಿ ನೋ ದಟ್ ಮಾಡ್ಯುಲಸ್ ಆಫ್ ಝೆಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಝೆಡ್ ಇಂಟು ಝೆಡ್ ಬಾರ್ ಅಲ್ಲ. ಹೌ ದಟ್ ಇಂಪ್ಲೈಸ್ ಮಾಡ್ಯುಲಸ್ ಆಫ್ z1 ಸ್ಕ್ವೇರ್ ಇಸ್ ಈಕ್ವಲ್ ಟು z1 ಇಂಟು z1 ಬಾರ್ ಬರಿಬೋದು. ಆ್ಯಂಡ್ ಮಾಡ್ಯುಲಸ್ ಆಫ್ z2 ಸ್ಕ್ವೇರ್ ಇಸ್ ಈಕ್ವಲ್ ಟು z2 ಇಂಟು z2 ಬಾರ್ ಬರಿಬೋದಲ್ಲ. ಅಂದರೆ ರಿಪ್ಲೇಸ್ z ಬೈ z1 ರಿಪ್ಲೇಸ್ z ಬೈ z2 ಮಾಡಿದ್ದೀವಿ ಅಷ್ಟೇ. ಹೌದಾ? ಇದು ನೋಡಿ ಹಾಗಾದ್ರೆ ನಾವು ಮಾಡ್ಯುಲಸ್ ಆಫ್ z1 ಇಂಟು z2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ಬರಿಬೋದು ನೋಡಿ, ರಿಪ್ಲೇಸ್ z ಬೈ z1 ಇಂಟು z2 ಮಾಡಿದಾಗೆ. ಹೌದಾ? ರಿಪ್ಲೇಸ್ z ಬೈ z1 ಇಂಟು z2. ಹಾಗಾದ್ರೆ ಇಲ್ಲಿ ಏನು ಬರುತ್ತೆ z ಬೈ z1 ಇಂಟು z2 ಅಲ್ಲ, ಇದು z1 ಇಂಟು z2 ಹೋಲ್ ಬಾರ್. ಹೌದಾ? ನೋಡಿ ಪ್ರಾಪರ್ಟೀಸ್ ಆಫ್ ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಮಾಡಿದ್ವಿ. ಅದರಲ್ಲಿ ಎಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಇತ್ತು ಅಂದ್ರೆ ಕಾಂಜುಗೇಟ್ನ ಸಪ್ರೇಟ್ ಮಾಡ್ಬೋದು. ಹಾಗಾದ್ರೆ ಇಲ್ಲಿ ಏನು ಬರೀಬೋದು z1 ಇಂಟು z2 ಇಂಟು z1 ಬಾರ್ ಇಂಟು z2 ಬಾರ್. ಹೌದಾ? ಇದು ನೋಡಿ 3 ಇಂಟು 2 6 ಆಗ್ತಿತ್ತು, ಅದನ್ನು 2 ಇಂಟು 3ನೂ ಬರೀಬೋದು ತಾನೆ. ಹಾಗಾದರೆ ಮಲ್ಟಿಪ್ಲಿಕೇಶನ್ ಇದ್ದಾಗ ಇವೆಲ್ಲದರದ್ದು ಆರ್ಡರ್ನ ಚೇಂಜ್ ಮಾಡ್ಬೋದು. ನೋಡಿ ಇವೆರಡನ್ನು ಚೇಂಜ್ ಮಾಡ್ಕೊತೀನಿ ಅಷ್ಟೇ. ಹಾಗಾದ್ರೆ ಇಲ್ಲಿ ಏನು ಬರೀಬೋದು ಮಾಡ್ಯುಲಸ್ ಆಫ್ z1 ಇಂಟು z2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇವೆರಡನ್ನು ಇನ್ನು ಈ ಕಡೆ ತೊಗೊತೀನಿ, ಇನ್ನು ಈ ಕಡೆ ತೊಗೊತೀನಿ. ಹಾಗಾದರೆ z1 ಇಂಟು z1 ಬಾರ್ ಇಂಟು z2 ಇಂಟು z2 ಬಾರ್. ಹೌದಾ? ಈಗ 3 ಇಂಟು 2 ಇರೋದನ್ನ 2 ಇಂಟು 3 ಬರ್ದಾಗಷ್ಟೇ. ಹೌದಾ? ಇದು ನೋಡಿ ದಟ್ ಇಂಪ್ಲೈಸ್ ಮಾಡ್ಯುಲಸ್ ಆಫ್ z1 ಇಂಟು z2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು z1 ಇಂಟು z1 ಬಾರ್ ಅಂದರೆ ಮಾಡ್ z1 ಸ್ಕ್ವೇರ್ ಇಂಟು ಮಾಡ್ z2 ಸ್ಕ್ವೇರ್. ಹೌದಾ? ಈ ಸ್ಕ್ವೇರ್ ರೂಟ್ ತೊಗೊಂಡ್ಮೇಲೆ ಎರಡೂ ಕಡೆ ಏನು ಬರುತ್ತೆ ಮಾಡ್ಯುಲಸ್ ಆಫ್ z1 ಇಂಟು z2 ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ z1 ಇಂಟು ಮಾಡ್ಯುಲಸ್ ಆಫ್ z2 ಅಂತ ಬರೀಬೋದು. ಹೌದಾ? ನೋಡಿ ಪ್ರಾಪರ್ಟೀಸ್ ಕರೆಕ್ಟಾಗಿ ಗೊತ್ತಿರಬೇಕು. ಮಾಡ್ಯುಲಸ್ ಆಫ್ z ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ z ಬಾರ್ ಅಂತ ಹೇಳಿದ್ವಿ. ಸೆಕೆಂಡ್ ಪ್ರಾಪರ್ಟಿ ಮಾಡ್ಯುಲಸ್ ಆಫ್ z ಸ್ಕ್ವೇರ್ ಇಸ್ ಈಕ್ವಲ್ ಟು z ಇಂಟು z ಬಾರ್. ಥರ್ಡ್ ಒನ್ ಮಾಡ್ಯುಲಸ್ನ ಸ್ಪ್ಲಿಟ್ ಮಾಡ್ಬೋದು. ಮಾಡ್ಯುಲಸ್ ಆಫ್ z1 ಇಂಟು z2 ಇರ್ತಾನೆ, ಮಾಡ್ಯುಲಸ್ ಆಫ್ z1 ಇಂಟು ಮಾಡ್ಯುಲಸ್ ಆಫ್ z2 ಅಂತ ಬರೀಬೋದು. ಹೌದಾ? ಇಷ್ಟು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕಿದು. ನೆಕ್ಸ್ಟ್ ಫೋರ್ತ್ ಒನ್ ಸೇಮ್ ಐಡಿಯಾ. ಇಫ್ z1 and z2 are
any complex numbers then modulus of z1 by z2 is equal to modulus of z1 by modulus of z2. ನೋಡಿ ಪ್ರೂಫು ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಬರುತ್ತೆ, ಇದೇ ಐಡಿಯಾ ಯೂಸ್ ಮಾಡಿದ್ರೆ ಆಯಿತು. ನೋಡಿ ಪ್ರೂಫ್ ಯಾವ ಥರ ಮಾಡ್ಕೊತೀವಿ. ಇಫ್ z1 is equal to, we know that modulus of z square is equal to z1 into ಅಥವಾ z into z bar. ಹೌದಾ? that implies ಏನು ಬರಿಬೋದು, modulus of z1 square is equal to z1 into z1 bar and modulus of z2 square is equal to z2 into z2 bar. ಸೇಮ್ ತೊಗೊತಾ ಇದ್ವಿ. ನೋಡಿ ನಾವು modulus of z1 by z2 whole square is equal to ಬರಿಬೇಕು. ಹೌದಾ? ಹಾಗಾದ್ರೆ ರಿಪ್ಲೇಸ್ z by z1 by z2 ಮಾಡಬೇಕು. ಹಾಗಾದ್ರೆ ಇಲ್ಲಿ ಏನು ಬರಿಬೋದು, z1 by z2 into z1 by z2 whole bar. ಹೌದಾ? ಈಗ ಇಲ್ಲಿ ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಏನು ಪ್ರಾಪರ್ಟಿ ಯೂಸ್ ಮಾಡಿ ಡಿವಿಷನ್ ಇದ್ದಾಗ ಎರಡಕ್ಕೂ ಸಪ್ರೇಟಾಗಿ ಸ್ಪ್ಲಿಟ್ ಮಾಡ್ಬೋದಲ್ಲ. z1 by z2 into z1 bar by z2 bar. ಹೌದಾ? ಈ ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ modulus of z1 by z2 whole square is equal to z1 into z1 bar z2 into z2 bar. ಇದನ್ನು ಹೇಗೆ ಬರಿಬೋದು, mod z1 ಸ್ಕ್ವೇರ್ ಇಲ್ಲಿದೆ, z2 into z2 bar ಅಂದರೆ mod z2 ಸ್ಕ್ವೇರ್. ಹಾಗಾದ್ರೆ ಎರಡಕ್ಕೂ ಸ್ಕ್ವೇರ್ ರೂಟ್ ತೊಗೋಬೇಕಷ್ಟೇ. ಅವಾಗ ಇಲ್ಲಿ modulus of z1 by z2 is equal to modulus of z1 by modulus of z2 ಬರುತ್ತೆ. ಹೌದಾ? ನೋಡಿ ಇಷ್ಟು ಇಂಪಾರ್ಟೆಂಟ್, ನಮಗೆ ಇಷ್ಟು ಗೊತ್ತಿರಬೇಕು ಪ್ರಾಪರ್ಟೀಸು. ಹಾಗೆ ನೋಡಿ ಈಗ ಒಟ್ಟು ಕಾಂಪ್ಲೆಕ್ಸ್ ನಂಬರ್ಸಿಂದ ಇದು ಜಾಮೆಟ್ರಿಕಲ್ ರೆಪ್ರೆಸೆಂಟೇಷನಲ್ಲಿ ಏನೇನು ಐಡಿಯಾ ಗೊತ್ತಿರಬೇಕು ಅಂತೇಳಿ. ಫಸ್ಟ್ ಒನ್, ನೋಡಿ z ಈಸ್ ಈಕ್ವಲ್ ಟು x ಪ್ಲಸ್ ಐ ವೈನ ಪಾಯಿಂಟಲ್ಲಿ ಬರಿಬೋದು, x, y ಅಂತೇಳಿ. ಹೌದಾ? ಸೆಕೆಂಡ್ ಒನ್ನು, modulus of complex number ಅಂದರೆ ಇಫ್ z is equal to x plus i y ಇತ್ತು ಅಂದರೆ then modulus of z is equal to root of x square plus y square. ಥರ್ಡ್ ಪಾಯಿಂಟ್, modulus of z is equal to modulus of z bar. ಫೋರ್ತ್ ಒನ್, modulus of z square is equal to z into z bar. Fifth one, modulus of z1 into z2 is equal to modulus of z1 into modulus of z2. Sixth one, modulus of z1 by z2 is equal to modulus of z1 by modulus of z. ಹೌದಾ? ನೋಡಿ ಇಷ್ಟಾದ ಐಡಿಯಾ ಗೊತ್ತಿರಲೇಬೇಕು. ಇನ್ನು ನಿಮಗೆ ಸಿ ಇ ಟಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮಿಂದ ಒಂದಿಷ್ಟು ಪಾಯಿಂಟ್ಸ್ ಬರ್ತದೆ, ಅದು ನಾವು ಕಾಂಪಿಟೇಟಿವ್ ಮಾಡ್ಕೋಬೇಕಾದ್ರೆ ಹೇಳ್ತೇನೆ. ಆಯ್ತಲ್ಲ? ಅಂದರೆ ಅಲ್ಲಿ modulus of z1 plus z2 ಹೋಲ್ ಸ್ಕ್ವೇರು ಮತ್ತು ಟ್ರಯಾಂಗುಲರ್ ಇನ್ಇಕ್ವಾಲಿಟಿ ಈ ಥರ ಬರುತ್ತೆ. ಆಯ್ತಲ್ಲ? ಅದೆಲ್ಲ ಕಾಂಪಿಟೇಟಿವ್ ಕ್ಲಾಸ್ ಮಾಡ್ಕೋಬೇಕಾದ್ರೆ ಹೇಳ್ತೇನೆ. ಜಸ್ಟ್ ನಮಗೆ ಇಷ್ಟು ಪಾಯಿಂಟ್ ಅಂತೂ ಗೊತ್ತಿರಬೇಕು, ಯಾಕಂದರೆ ನೆಕ್ಸ್ಟ್ ಈ ಪಾಯಿಂಟ್ಸ್ನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ನ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಹೌದಾ? ಈಗ ನೋಡಿ ನೋಟ್ಸಲ್ಲಿ ನೋಟ್ ಅಂತೇಳಿ ಇಷ್ಟು ಬರ್ಕೊಂಬಿಡಿ ಅಷ್ಟೇ. ಇಷ್ಟು ಬರ್ಕೊಂಡ್ಮೇಲೆ ನೆಕ್ಸ್ಟು ಪ್ರಾಬ್ಲಮ್ಸ್ ಮಾಡ್ಕೊತ ಹೋಗ್ಬೋದು. ಇದರದೆಲ್ಲ ಪ್ರೂಫು ಎಕ್ಸ್ಪ್ಲನೇಷನ್ಸ್ ಯಾವುದೋ ಎಕ್ಸಾಮ್ಸಿಗಂತೂ ಕೇಳಲ್ಲ, ಆದರೆ ಇದೆಲ್ಲ ನಿಮಗೆ ಆ ಮೆಟೀರಿಯಲ್ ಅಪ್ಲೋಡ್ ಮಾಡಿದ್ದೀವಲ್ಲ ಅದರಲ್ಲಿದೆ. ಆಯ್ತಲ್ಲ? ಅಲ್ಲಿ ಓದ್ಕೋಬೇಕಾದ್ರೆ ಗೊತ್ತಾಗುತ್ತೆ. ಜಸ್ಟ್ ನೀವು ನೋಟ್ಸ್ ಬರ್ಕೊತಾ ಇರ್ತೀರಲ್ಲ, ಆ ನೋಟ್ಸಲ್ಲಿ ಇದೊಂದು ಬರ್ಕೊಂಡ್ರೆ ಸಾಕು. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ಸ್ ತೊಗೊಳ್ಳಿ. ಫೈಂಡ್ ದ ಮಾಡ್ಯುಲಸ್ ಆಫ್ ದ ಫಾಲೋಯಿಂಗ್ ಕಾಂಪ್ಲೆಕ್ಸ್ ನಂಬರ್ಸ್. ಫೈಂಡ್ ದ ಮಾಡ್ಯುಲಸ್ ಆಫ್ ದ ಫಾಲೋಯಿಂಗ್ ಕಾಂಪ್ಲೆಕ್ಸ್ ನಂಬರ್ಸ್. ಹೇಳೋದಲ್ಲಿ ಫಸ್ಟ್ ಪ್ರಾಬ್ಲಮ್, z is equal to 3 minus 4i. z is equal to 3 minus 4i. ಹೌದಾ?
ನೋಡಿ ಯಾವ ಥರ ಮಾಡ್ಕೊತೀವಿ ಅಂತೇಳಿ ನಾವು ನೋಡಿ x is equal to 3 ಇದೆ, y is equal to -4 ಅಲ್ಲ, ಡೈರೆಕ್ಟ್ ಫಾರ್ಮುಲಾ. We know that modulus of z is equal to root of x square plus y square, that is equal to root of 3 square plus -4 square, ಅಂದರೆ 9 plus 16, that is equal to root 25 ಅಂದರೆ 5 ಬಂತು. ಹೌದಾ? modulus of z is equal to 5 ಬಂತು. ಆಯ್ತಲ್ಲ? ನೋಡಿ ಇಲ್ಲಿ ಎಲ್ಲ ಪ್ರಾಣಮಿಗೂ ಎಕ್ಸ್ ವೈ ಬರ್ಕೊಂಡೇ ಮಾಡಬೇಕು ಅಥವಾ ಫಾರ್ಮುಲಾ ಬರೀಬೇಕಂತೇನಿಲ್ಲ. ಡೈರೆಕ್ಟಾಗಿ ಬರೆಯೋದಕ್ಕೆ ಗೊತ್ತಾಯಿತು ಅಂದರೆ ಇನ್ನೂ ಈಸಿ ಆಗುತ್ತೆ. ಅಂದರೆ ಈಗ ಮಾಡ್ಲಸ್ ಆಫ್ ಝೆಡ್ ಇಸ್ ಈಕ್ವಲ್ ಟು ರೂಟ್ ಆಫ್ 3 ಸ್ಕ್ವೇರ್ ಪ್ಲಸ್ -4 ಹೋಲ್ ಸ್ಕ್ವೇರ್, ಡೈರೆಕ್ಟ್ ಈ ಸ್ಟೆಪ್ ಬರ್ಕೋಬೇಕು. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋದ್ರೆ ಆಯಿತು. ಹೌದಾ? ನೆಕ್ಸ್ಟ್ ನೋಡಿ ಸೆಕೆಂಡ್ ಒನ್, ಝೆಡ್ ಇಸ್ ಈಕ್ವಲ್ ಟು 2 - 5i, 2 - 5i ಡೈರೆಕ್ಟ್ ಬರಿಬೋದಲ್ಲ. Now modulus of z is equal to root of 2 square plus -5 square, 4 plus 25, 4 plus 25 na root 29. ಹೌದಾ? Next third one, z is equal to 2 plus 3i by 2 minus 3i. ಈ ಥರದ ಎಕ್ಸಾಮಿಗೆ ಕೇಳ್ಬೋದು, 1 or 2 ಮಾರ್ಕ್ಸಿಗೆ ಕೇಳ್ತಾ ಇರ್ತಾರೆ. ನೋಡಿ ಈಸಿಯಾಗಿ ಹೇಗೆ ಮಾಡ್ಕೊತೀವಿ ಅಂತೇಳಿ ನಾವು mod z is equal to modulus of 2 plus 3i by 2 minus 3i. ಹೌದಾ? ಡಿವಿಷನ್ ಇತ್ತು ಅಂದರೆ ಜಸ್ಟ್ ಪ್ರಾಪರ್ಟಿ ಏನು ಹೇಳಿದ್ವಿ ನಾವು, ಮಾಡ್ಲಸ್ ಆಫ್ z1 by z2 ಇತ್ತು ಅಂದರೆ ಮಾಡ್ಲಸ್ ಆಫ್ z1 ಹೋಲ್ ಡಿವೈಡ್ ಬೈ ಮಾಡ್ಲಸ್ ಆಫ್ z2 ಅಂತ ಬರಿಬೋದು. ಹಾಗಾದ್ರೆ ಇದನ್ನ ಹೇಗೆ ಬರಿಬೋದು? ಮಾಡ್ಲಸ್ ಆಫ್ 2 plus 3i divided by ಮಾಡ್ಲಸ್ ಆಫ್ 2 minus 3i ಬರಿಬೋದಲ್ಲ. ಮಾಡ್ಲಸ್ ಆಫ್ 2 plus 3i ಅಂದರೆ ರೂಟ್ ಆಫ್ 2 square plus 3 square divided by ರೂಟ್ ಆಫ್ 2 square plus -3 square. ಹೌದಾ? 13 plus ಮಾಡ್ಲಸ್ ಆಫ್ z is equal to ರೂಟ್ ಆಫ್ 4 plus 9 divided by root of 4 plus 9 ಅಂದರೆ ರೂಟ್ 13 by ರೂಟ್ 13 ಎರಡು ಕ್ಯಾನ್ಸಲ್ ಆಗ್ಬಿಟ್ಟು 1 ಬರುತ್ತೆ. ಹೌದಾ? ಈಸಿದೆ, ಡೈರೆಕ್ಟ್ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡ್ರಾಯ್ತು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 4, z is equal to 3 plus i into 1 plus i, 3 plus i into 1 plus i into 4 plus 2i, direct ಬರಿಬೋದಲ್ಲ. That implies modulus of z is equal to modulus of 3 plus i into 1 plus i into 4 plus 2. ಸರಿ, ಮಾಡ್ಲಸ್ ಆಫ್ z1 ಇಂಟು z2 ಇತ್ತು ಅಂದರೆ ಮಾಡ್ಲಸ್ ಆಫ್ z1 ಇಂಟು ಮಾಡ್ಲಸ್ ಆಫ್ z2 ಬರಿಬೋದಲ್ಲ. ಹಾಗಾದ್ರೆ ಇದನ್ನು ಡೈರೆಕ್ಟಾಗಿ ಎಲ್ಲದಕ್ಕೂ ಮಾಡ್ಲಸ್ ಸ್ಪ್ಲಿಟ್ ಮಾಡಬೇಕು. ಅಂದರೆ ಮಾಡ್ಲಸ್ ಆಫ್ z ಇಸ್ ಈಕ್ವಲ್ ಟು ಮಾಡ್ಲಸ್ ಆಫ್ 3 plus i ಇಂಟು ಮಾಡ್ಲಸ್ ಆಫ್ 1 plus i ಇಂಟು ಮಾಡ್ಲಸ್ ಆಫ್ 4 plus 2i. ಹೌದಾ? That is equal to square root of 3 square plus 1 square into root of 1 square plus 1 square into root of 4 square plus 2 square. ಹೌದಾ? ಹಾಗಾದ್ರೆ ಇದು ರೂಟ್ ಆಫ್ 9 plus 1, ರೂಟ್ ಆಫ್ 1 plus 1, ರೂಟ್ ಆಫ್ 16 plus 4 ಅಥವಾ ರೂಟ್ 10 ಇಂಟು ರೂಟ್ 2 ಇಂಟು ರೂಟ್ 20 ಬರುತ್ತೆ. ಹೌದಾ? ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ಏನು ಬರುತ್ತೆ? ಸ್ಕ್ವೇರ್ ರೂಟ್ ಆಫ್ 10 into 2 into 20, 10 into 2 ಅಂದರೆ 20, 20 into 20 ಅಂದರೆ 20 ಸ್ಕ್ವೇರ್ ಬರಿಬೋದಲ್ಲ. ರೂಟ್ 20 ಸ್ಕ್ವೇರ್ ಅಂದರೆ 20 ಬರುತ್ತೆ. ಅಥವಾ 400 ಬರ್ಕೊಂಡು ರೂಟ್ 400 ಅಂದ್ರೂ 20 ಬರಿಬೋದು. ಹೌದಾ?
ನೋಡಿ ಇಂಪಾರ್ಟೆಂಟ್ ನಮಗೆ ಏನು ಐಡಿಯಾ ಗೊತ್ತಾಗಬೇಕು ಅಂದರೆ ಎಲ್ಲ ಮಲ್ಟಿಪ್ಲಿಕೇಶನ್ ಇದೆ, ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿಕೊಂಡೇ ಮಾಡ್ಲಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಿಲ್ಲ. ಮಾಡ್ಲಸ್ ಆಫ್ Z1 ಇಂಟು Z2 ಅಂದರೆ ಮಾಡ್ಲಸ್ ಆಫ್ Z1 ಇಂಟು ಮಾಡ್ಲಸ್ ಆಫ್ Z2 ಗೊತ್ತಿದೆಯಲ್ಲ, ಅದಕ್ಕೆ ಎಲ್ಲದಕ್ಕೂ ಸಪ್ರೇಟ್ ಮಾಡ್ಲಸ್ ಮಾಡಿಕೊಂಡು ನೆಕ್ಸ್ಟ್ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಬೋದು. ಹೌದಾ? ಸೇಮ್ ಟೈಪ್ ಪ್ರಾಬ್ಲಮ್ ನಂಬರ್ 5. Z is equal to 2 plus I into 1 plus root 2I 1 plus root 2I divided by 3 plus 4I. ನೋಡಿ ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡ್ಬೋದಲ್ಲ. ಮಲ್ಟಿಪ್ಲಿಕೇಶನ್ ಡಿವಿಷನ್ ಇದೆ, ಎಲ್ಲದಕ್ಕೂ ಸಪ್ರೇಟಾಗಿ ಮಾಡ್ಲಸ್ನ ಬರ್ಕೊಂಡು ನೆಕ್ಸ್ಟು ಸಿಂಪ್ಲಿಫೈ ಮಾಡಬೇಕು. ಹೌದಾ? ಹೇಗೆ ಮಾಡ್ಬೋದು ನಾವು? ಮಾಡ್ಲಸ್ ಆಫ್ Z is equal to ಮಾಡ್ಲಸ್ ಆಫ್ 2 plus I into 1 plus root 2I divided by 3 plus I. ಹೌದಾ? ಸೊ 3 plus 4I. ನೋಡಿ ಎಲ್ಲದಕ್ಕೂ ಮಾಡ್ಲಸ್ ಸ್ಪ್ಲಿಟ್ ಮಾಡಿದ್ವಿ ಅಂದರೆ ಮಾಡ್ಲಸ್ ಆಫ್ 2 plus I ಇಂಟು ಮಾಡ್ಲಸ್ ಆಫ್ 1 plus root 2I ಡಿವೈಡೆಡ್ ಬೈ ಮಾಡ್ಲಸ್ ಆಫ್ 3 plus 4I. ಹೌದಾ? ಮಾಡ್ಲಸ್ ಆಫ್ 2 plus I ಅಂತ ಹೇಳಿದ್ರೆ ಏನು ಬರೀಬೋದು? ಮಾಡ್ಲಸ್ ಆಫ್ 2 plus I root of 2 square plus 1 square into root of 1 square plus root 2 square divided by root of 3 square plus 4 square. Root of 4 plus 1 into root of 1 plus 2 divided by root of 9 plus 16. Root 5 into root 3 divided by root 25. ಹೌದಾ? ಇಷ್ಟು ಬರುತ್ತಲ್ಲ. ರೂಟ್ 5 into root 3 ಅಂದರೆ ರೂಟ್ 15 ಬೈ ರೂಟ್ 25 ಅಂದರೆ 5. ಇಷ್ಟು ಬರುತ್ತೆ ಅಷ್ಟೇ. ಹೋಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ಕಂಪ್ಲೀಟ್ ಸ್ಪ್ಲಿಟ್ ಮಾಡ್ಕೊಂಬಿಟ್ಟು ಡೈರೆಕ್ಟಾಗಿ ಮಾಡ್ಲಸ್ ಗೊತ್ತಾಗಬೇಕು. ಡೈರೆಕ್ಟ್ ಮಾಡ್ಲಸ್ ಬರಬೇಕಂದ್ರೆ ರೂಟ್ ಆಫ್ ರಿಯಲ್ ಪಾರ್ಟ್ ಸ್ಕ್ವೇರ್ ಪ್ಲಸ್ ಇಮ್ಯಾಜಿನರಿ ಪಾರ್ಟ್ ಸ್ಕ್ವೇರ್ ಬರ್ಕೊಂಡು ಹೋದ್ರೆ ಆಗುತ್ತೆ. ಹೌದಾ? ಆಯ್ತಲ್ಲ. ನೆಕ್ಸ್ಟು ನೋಡಿ ಸೆಕೆಂಡ್ ಪ್ರಾಬ್ಲಮ್. ನೋಡಿ ಫಸ್ಟ್ ಪ್ರಾಬ್ಲಮಲ್ಲಿ ಟೋಟಲ್ಲು 5 ಪ್ರಾಬ್ಲಮ್ಸ್ ಇತ್ತು. ಸೆಕೆಂಡ್ ಪ್ರಾಬ್ಲಮ್ ನೋಡಿ, ಇದನ್ನು ಎಷ್ಟೊಂದು ಸಲ ಎಕ್ಸಾಮಿಗೆ ಕೇಳಿದಾರೆ, ಈ ಥರದ್ದು ಗೊತ್ತಿರಬೇಕು, 2 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ. ಇಫ್ ಎಕ್ಸ್ ಪ್ಲಸ್ ಐ ವೈ ಇಸ್ ಈಕ್ವಲ್ ಟು if x plus iy is equal to a plus ib divided by a minus ib, a plus ib divided by a minus ib, then prove that x square plus y square is equal to 1. Then prove that x square plus y square equal to 1. ಹೌದಾ? ನೋಡಿ ಈ ಥರದಲ್ಲಿ ಏನು ಐಡಿಯಾ ಗೊತ್ತಾಗಬೇಕು ಅಂದರೆ ಇಲ್ಲಿ ಏನು ಪ್ರೂವ್ ಮಾಡಬೇಕು, ಅಲ್ಲಿ ಇಮ್ಯಾಜಿನರಿ ಇಲ್ಲ, ಐ ಇಲ್ಲ ತಾನೆ. ಹೌದಾ? ಹಾಗೆ ನೋಡಿ ಮಾಡ್ಲಸ್ ತೊಗೊಂಡ್ವಿ ಅಂದರೆ ಎಕ್ಸ್ ಪ್ಲಸ್ ಐ ವೈ ಏನಾಗ್ಬಿಡುತ್ತೆ, ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಐ ರಿಮೂವ್ ಆಗುತ್ತೆ, ಜೊತೆಗೆ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಬರುತ್ತೆ ತಾನೆ. ಹಾಗೆ ನೋಡಿ ಇದಕ್ಕೆ ಎರಡಕ್ಕೂ ಮಾಡ್ಲಸ್ ಆನ್ ಬೋತ್ ಸೈಡ್ ಅಪ್ಲೈ ಮಾಡಿದ ತಕ್ಷಣ ಸಿಂಪ್ಲಿಫೈ ಆಗುತ್ತೆ. ಹಾಗೆ ನೋಡಿ ಗಿವನ್ x plus iy is equal to a plus ib by a minus ib. That implies modulus of x plus iy is equal to modulus of a plus ib divided by a minus ib. So modulus of z1 by z2 on the variable, modulus of a plus ib divided by modulus of a minus ib. ಹೌದಾ? ಅಥವಾ ಮಾಡ್ಲಸ್ ಆಫ್ ಎಕ್ಸ್ ಪ್ಲಸ್ ವೈ ಅಂದರೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮೈನಸ್ ಬಿ ಹೋಲ್ ಸ್ಕ್ವೇರ್. ಅಥವಾ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಎರಡು ಕ್ಯಾನ್ಸಲ್ ಆಗ್ಬಿಟ್ಟು 1 ಬರುತ್ತಲ್ಲ.
ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ವಿ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಸ್ಕ್ವೇರ್ ಅಂದರೆ ಒಂದೇ ಬರುತ್ತೆ. ಇದನ್ನೇ ಪ್ರೂವ್ ಮಾಡಬೇಕಿತ್ತಲ್ಲ, ಹೌದಾ? ಈಸಿ ಇದೆ. ಜಸ್ಟ್ ಮಾಡ್ಲಾಸ್ ಆನ್ ಬೋತ್ ಸೈಡ್ ಮಾಡ್ಕೊಂಡ ತಕ್ಷಣ ಸಿಂಪ್ಲಿಫೈ ಆಗಿಬಿಡುತ್ತೆ, ಹೌದಾ? ನೋಡಿ, ಈ ಥರ ಪ್ರಾಬ್ಲಮ್ ಗೊತ್ತಿರಬೇಕು. ಈ ಥರ ಎಷ್ಟೊಂದು ಸಲ ಎಕ್ಸಾಮಿಗೆ 2 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ, ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್. ಇಫ್ ಥರ್ಡ್ ಒನ್, if x minus iy is equal to root of, if x minus iy is equal to root of a minus ib divided by c minus id, then prove that x square plus y square whole square is equal to a square plus b square by c square plus d square. ನೋಡಿ, ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ. ಸೇಮ್ ಟೈಪು ಎರಡೂ ಸೈಡು ಮಾಡ್ಲಸ್ ಅಪ್ಲೈ ಮಾಡಿದ ತಕ್ಷಣ ಸಿಂಪ್ಲಿಫೈ ಆಗುತ್ತೆ, ಆಯ್ತಲ್ಲ? ಈಗ ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡ್ಬೋದು. ನೀವು ನೋಡ್ಕೊಳ್ಳಿ. ನಾವು x minus iy is equal to root of a minus ib divided by c minus id, ಹೌದಾ? ಎರಡು ಕಡೆಗೆ ಮಾಡ್ಲಸ್ ಅಪ್ಲೈ ಮಾಡ್ತೀನಿ. ಮಾಡ್ಲಸ್ ಆಫ್ ಎಕ್ಸ್ ಮೈನಸ್ ಐ ವೈ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಮಾಡ್ಲಸ್ ಆಫ್ a minus ib by c minus id, that is equal to square root of ಇದನ್ನು modulus of a minus ib divided by modulus of c minus id. modulus of x minus iy ಅಂದರೆ ಏನು ಬರಿಬೋದು? ರೂಟ್ ಆಫ್ x square plus minus y whole square is equal to square root of ಇದಕ್ಕೆ ರೂಟ್ ಆಫ್ a square plus minus b whole square divided by root of c square plus minus d whole square, ಹೌದಾ? ನೋಡಿ, ಇಲ್ಲೂ ರೂಟ್ ಇದೆ, ಅದು ಹೋಗ್ಬೇಕು ಅಂತೇಳಿ ಈಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡೆ ಅಂದರೆ ಒಂದು ರೂಟು ಈ ರೂಟ್ ಹೋಗುತ್ತಲ್ಲ, ಏನೇನು ಉಳಿಯುತ್ತಾ? ಎಕ್ಸ್ ಸ್ಕ್ವೇರ್ ಪ್ಲಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ವ್ಯಾಲ್ಯೂ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಫಸ್ಟ್ ರೂಟ್ ಹೋಯ್ತು, ಇವೆರಡೂ ಇದೆ. ರೂಟ್ ಆಫ್ ಏನು ಉಳಿಬೋದು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಡಿವೈಡ್ ಬೈ ರೂಟ್ ಆಫ್ ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್, ಹೌದಾ? ನಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬೇಕು ತಾನೆ. ಅದಕ್ಕೆ ಮತ್ತೊಂದು ಸಲ ಏನು ಮಾಡಬೇಕು? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಅವಾಗಿಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ರೂಟು ಸ್ಕ್ವೇರು ಕ್ಯಾನ್ಸಲ್ ಆಗಿ ಏನು ಬರ್ಬೋದು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೈ ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್. ಇದನ್ನೇ ಪ್ರೂವ್ ಮಾಡಬೇಕಿತ್ತಲ್ಲ, ಹೌದಾ? ನೋಡಿ, ಎರಡಕ್ಕೂ ಐಡಿಯಾ ಸೇಮು. ಮಾಡ್ಲಸ್ ಆನ್ ಬೋತ್ ಸೈಡ್ ಮಾಡ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ಕೊತೀವಿ, ಹೌದಾ? ಅದಕ್ಕೆ ನೋಡಿ, ಪ್ರಾಬ್ಲಮ್ಸ್ ಗೊತ್ತಿರಬೇಕು ಯಾವ ಥರ ಮಾಡ್ತಾ ಇದ್ದೀವಿ ಅಂತೇಳಿ. ನೆಕ್ಸ್ಟು ಫೋರ್ತ್ ಒಂದು ನೋಡಿ, ಇದು ಡಿಫರೆಂಟ್ ಇದೆ. ಇಫ್ 1 plus 2i into 2 plus 3i 1 plus 2i into 2 plus 3i into 3 plus 4i and so on is equal to x plus iy is equal to x plus iy, then prove that 5 into 13 into 25 13 into 25 into 41 and so on is equal to x square plus y square.
ನೋಡಿ ಇದು ಈಸಿದೆ. ಗೀವನ್ ಕರೆಕ್ಟಾಗಿ ಬರ್ಕೊಂಬಿಟ್ರೆ ಆಗೋಯ್ತು. ನೋಡಿ ಇಲ್ಲಿ 4 ಇದೆ, ಇಲ್ಲಿ 3 ಇದೆ ಅಷ್ಟೇ. ಇನ್ನೊಂದು ಬರ್ಕೊತೀನಿ ನೋಡಿ. ಇಲ್ಲಿ ಗೀವನ್ ಏನಿರೋದು 1 + 2i ಇದೆ ಇಂಟು 2 + 3i ಇಂಟು 3 + 4i ಇಂಟು ಇನ್ನೊಂದು ಟರ್ಮ್ ಬರ್ಕೊಂಡೆ ಅಂದರೆ ಏನು ಬರಿಬೋದು 1 2 3 ಹಾಗಾದ್ರೆ ಇಲ್ಲೇನು ಬರುತ್ತೆ 4 ಪ್ಲಸ್ ನೋಡಿ 3 ಇತ್ತು ಅಂದರೆ 4 ಇದೆ, 2 ಇತ್ತು ಅಂದರೆ 3 ಇದೆ, 1 ಇತ್ತು ಅಂದರೆ 2 ಇದೆ, ನೆಕ್ಸ್ಟ್ ಟರ್ಮ್ ಇತ್ತು ತಾನೆ 4 ಇತ್ತು ಅಂದರೆ 5 ಬರುತ್ತೆ. ಹೌದಾ? ಈ ಥರ ಏನು ಕೊಟ್ಟಿದ್ದಾರೆ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ. ಹೌದಾ? ನೋಡಿ ಇದನ್ನು ಪ್ರೂವ್ ಮಾಡ್ಬೇಕು ತಾನೆ. ನೋಡಿ ಎರಡು ಕಡೆ ಮಾಡ್ಲಸ್ ಅಪ್ಲೈ ಮಾಡ್ಕೊಂಬಿಡಿ, ಡೈರೆಕ್ಟಾಗಿ ಪ್ರೂವ್ ಆಗುತ್ತೆ. ನಾವು ಮಾಡ್ಲಸ್ ಆನ್ ಬೋತ್ ಸೈಡ್ ಮಾಡ್ಕೊಂಡೆ ಅಂದರೆ ಮಾಡ್ಲಸ್ ಆಫ್ 1 + 2i ಇಂಟು 2 + 3i ಇಂಟು 3 + 4i ಇಂಟು 4 + 5i ಆ್ಯಂಡ್ ಸೋ ಆನ್ ಇಸ್ ಈಕ್ವಲ್ ಟು ಮಾಡ್ಲಸ್ ಆಫ್ ಎಕ್ಸ್ ಪ್ಲಸ್ ಐ ವೈ. ಹೌದಾ? ನೋಡಿ ಮಾಡ್ಲಸ್ ಆಫ್ Z1 ಇಂಟು Z2 ಇತ್ತು ಅಂದರೆ ಮಾಡ್ಲಸ್ ಆಫ್ Z1 ಇಂಟು ಮಾಡ್ಲಸ್ ಆಫ್ Z2 ಬರೀಬೋದಲ್ಲ. ಮಾಡ್ಲಸ್ ಆಫ್ 1 + 2i ಇಂಟು ಮಾಡ್ಲಸ್ ಆಫ್ 2 + 3i ಇಂಟು ಮಾಡ್ಲಸ್ ಆಫ್ 3 + 4i ಇಂಟು ಮಾಡ್ಲಸ್ ಆಫ್ 4 + 5i ಆ್ಯಂಡ್ ಸೋ ಆನ್ ಇಸ್ ಈಕ್ವಲ್ ಟು ಮಾಡ್ಲಸ್ ಆಫ್ ಎಕ್ಸ್ ಪ್ಲಸ್ ಐ ವೈ. ಹೌದಾ? ನೋಡಿ ಎಲ್ಲದಾದ್ರೂ ಮಾಡ್ಲಸ್ ಬರ್ಕೊಂಡು ಹೋಗ್ತೀವಿ. ಇದು ರೂಟ್ ಆಫ್ 1² + 2² ಇಂಟು ರೂಟ್ ಆಫ್ 2² + 3² ಇಂಟು ರೂಟ್ ಆಫ್ 3² + 4² ಇಂಟು ರೂಟ್ ಆಫ್ 4² + 5² ಆ್ಯಂಡ್ ಸೋ ಆನ್ ಇಸ್ ಈಕ್ವಲ್ ಟು ರೂಟ್ ಆಫ್ x² + y². ಹೌದಾ? ನಾವು ರೂಟ್ ಹೋಗಬೇಕು ಅಂದರೆ ಇಲ್ಲಿ ಏನು ಮಾಡ್ಕೋಬೋದು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದೆ ಅಂದರೆ ರೂಟ್ ಎಲ್ಲ ಕ್ಯಾನ್ಸಲ್ ಆಗಿಬಿಡುತ್ತಲ್ಲ. ಹಾಗಾದ್ರೆ ಏನೇನು ಬಂತಿಲ್ಲಿ 1 + 2² ಅಂದರೆ 4 ಇಂಟು 2² ಅಂದರೆ 4 + 9 ಇಂಟು 9 + 16 ಇಂಟು 16 + 25 ಆ್ಯಂಡ್ ಸೋ ಆನ್ ಇಸ್ ಈಕ್ವಲ್ ಟು x² + y². ರೂಟು ಸ್ಕ್ವೇರು ಕ್ಯಾನ್ಸಲ್ ಆಗಿಬಿಡುತ್ತಲ್ಲ. ಸಿಂಪ್ಲಿಫೈ ಮಾಡಿದೆ ಅಂದರೆ 4 + 5 1 ಅಂದರೆ 5 ಇಂಟು 13 ಇಂಟು 25 ಇಂಟು 41 ಆ್ಯಂಡ್ ಸೋ ಆನ್ ಇಸ್ ಈಕ್ವಲ್ ಟು x² + y² ಬರ್ತಷ್ಟೆ. ಹೌದಾ? ನೋಡಿ ಅದನ್ನೇ ಪ್ರೂವ್ ಮಾಡಬೇಕಿತ್ತು. ಈಸಿ ಇದೆ. ಎರಡು ಕಡೆ ಡೈರೆಕ್ಟಾಗಿ ಮಾಡ್ಲಸ್ ಅಪ್ಲೈ ಮಾಡ್ಕೊಂಬಿಟ್ರೆ ಸಿಂಪ್ಲಿಫೈ ಆಗುತ್ತೆ. ಹೌದಾ? ಸೇಮ್ ಟೈಪ್ ಪ್ರಾಬ್ಲಮು ಒಂದೊಂದ್ಸಲ ಕಾಂಪಿಟೇಟಿವ್ಗೂ ಕೇಳಿದ್ದಾರೆ, ಅದಕ್ಕೆ ಐಡಿಯಾ ಗೊತ್ತಿರಬೇಕು. ಆಯ್ತಲ್ಲ? ನೋಡಿ ಮಾಡ್ಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸಿಂದು ಇಷ್ಟು ಐಡಿಯಾ ಗೊತ್ತಿರಲಿ. ಈ ಥರ ಪ್ರಾಬ್ಲಮ್ಸು ಡೈರೆಕ್ಟಾಗಿ ಎಕ್ಸಾಮಿಗೆ ಕೇಳ್ಬೋದು. ಮತ್ತು ಆ ಪ್ರಾಪರ್ಟೀಸ್ ಪರ್ಫೆಕ್ಟಾಗಿ ಗೊತ್ತಿತ್ತು ಅಂದರೆ ಎಷ್ಟೊಂದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ ಯೂಸ್ ಆಗುತ್ತೆ. ಆಯ್ತಲ್ಲ? ಥ್ಯಾಂಕ್ ಯು.